ವಿಶ್ವಾಮಿತ್ರ ಮುನೀಂದ್ರರಿಗೆ ಪ್ರಣಾಮಗಳು. ದೇವೇಂದ್ರ, ಏನಿದು ನಿನ್ನ ಉದ್ದಟತನ? ಕ್ಷಮಿಸಿ ಮುನೀಂದ್ರ, ಕೋಪವೇಕೆ? ನಾವೆಂದೂ ನಿಮ್ಮ ವಿಷಯದಲ್ಲಿ ಅಪಚಾರ ಮಾಡಿಲ್ಲ. ದಯಮಾಡಿ ಸ್ವರ್ಗದ ಆತಿಥ್ಯವನ್ನು ಸ್ವೀಕರಿಸಿ. ನಿನ್ನ ಆತಿಥ್ಯವನ್ನು ಸ್ವೀಕರಿಸಲು ನಾವಿಲ್ಲಿಗೆ ಆಗಮಿಸಿಲ್ಲ. ನಿನ್ನ ಉದ್ದಟತನಕ್ಕೆ ತಕ್ಕ ಶಾಸ್ತಿಯನ್ನು ಮಾಡಲು ಆಗಮಿಸಿದ್ದೇವೆ. ಏನಾಯಿತು ಮುನೀಂದ್ರ? ನಾನಾವ ಅಪರಾಧ ಮಾಡಿದೆ? ಮಾಡಬೇಕಾಗಿರುವ ಅಪರಾಧಗಳನ್ನೆಲ್ಲ ಮಾಡಿ ಈಗ ನಾನೇನು ಮಾಡಿದೆ ಎಂದು ಅಮಾಯಕನಂತೆ ನಟಿಸಬೇಡ. ನಾನು ನನ್ನ ತಪೋಬಲವನ್ನೆಲ್ಲ ದಾರಿ ಎರೆದು ತ್ರಿಶಂಕು ಮಹಾರಾಜನನ್ನು ಸಶರೀರನಾಗಿ ಸ್ವರ್ಗಕ್ಕೆ ಕಳುಹಿಸಿದರೆ ನೀನು ನಿನ್ನ ದರ್ಪ ದುರಹಂಕಾರಗಳಿಂದ ಅವನನ್ನು ಸ್ವರ್ಗದಿಂದ ದೂಡಿದ್ದೀಯೆ. ನನ್ನ ತಪಶಕ್ತಿಗೆ ಅವಮಾನ ಮಾಡಿದ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ನೀನೇ ನಿನ್ನ ಸ್ವರ್ಗಾಧಿಪತ್ಯದಿಂದ ಚ್ಯುತನಾಗುವಂತೆ ಮಾಡುತ್ತೇನೆ ದೇವೇಂದ್ರ. ಮನ್ನಿಸಿ ಮುನೀಂದ್ರ, ಆಕ್ರೋಶವನ್ನು ಬಿಟ್ಟು ಶಾಂತರಾಗಿ. ನಿಮ್ಮಂತಹ ಮಹಾತ್ಮರನ್ನಾಗಲಿ ನಿಮ್ಮ ತಪಶಕ್ತಿಯನ್ನಾಗಲಿ ಅಪಮಾನಿಸುವ ಅಲ್ಪ ನಾನಲ್ಲ. ಆ ಉದ್ದೇಶವು ನನಗಿಲ್ಲ. ಹಾಗಿದ್ದರೆ ನನ್ನ ತಪಶಕ್ತಿಯ ಅರಿವಿದ್ದರೂ ತ್ರಿಶಂಕು ಮಹಾರಾಜನಿಗೆ ಸ್ವರ್ಗದ ಪ್ರವೇಶವನ್ನು ನಿರಾಕರಿಸಿ ಏಕೆ ದೂಡಿಬಿಟ್ಟೆ? ಮುನೀಂದ್ರ, ನೀವು ನನ್ನನ್ನು ತಪ್ಪು ತಿಳಿದಿದ್ದೀರಿ. ದೇವಲೋಕದ ನಿಯಮಗಳು ನಿಮಗೆ ತಿಳಿದಿಲ್ಲವೇ? ದೇವಲೋಕದ ಅಧಿಪತಿಯಾಗಿರುವ ನಾನು ಈ ನಿಯಮಗಳಿಗೆ ಬದ್ಧಿತನಾಗಬೇಕಾಗಿರುವುದು ನನ್ನ ಧರ್ಮವಲ್ಲವೇ? ಈಗ ತ್ರಿಶಂಕು ಮಹಾರಾಜನು ಸಶರೀರನಾಗಿ ಸ್ವರ್ಗ ಪ್ರವೇಶಕ್ಕೆ ಅವಕಾಶ ನೀಡಿದರೆ ಮುಂದೆ ಇಲ್ಲಿಯ ನಿಯಮಗಳನ್ನೆಲ್ಲ ಮೀರಿ ಭೂಲೋಕದವರು ಯಾರದೋ ಬಲದಿಂದ ಸ್ವರ್ಗ ಪ್ರವೇಶ ಮಾಡತೊಡಗಿದರೆ ದೇವಲೋಕದ ಪಾವಿತ್ರ್ಯತೆ ಉಳಿಯುವುದೇ? ಅಂದರೆ ತ್ರಿಶಂಕು ಮಹಾರಾಜನು ಸಶರೀರನಾಗಿ ಸ್ವರ್ಗವನ್ನು ಪ್ರವೇಶ ಮಾಡಿದರೆ ಸ್ವರ್ಗದ ಪಾವಿತ್ರತೆ ಹಾಳಾಗುತ್ತದೆ ಎಂದು ಅರ್ಥವೇ? ನನ್ನ ತಪಸ್ಸಿನ ಗೌರವಕ್ಕಿಂತ ನಿನ್ನ ಸ್ವರ್ಗದ ಪಾವಿತ್ರತೆಯೇ ಮುಖ್ಯವಾದರೆ ನಿನ್ನ ಸ್ವರ್ಗದ ಕೊಡವೆಯೇ ಬೇಡ. ಈ ವಿಶ್ವಾಮಿತ್ರನ ತಪಶಕ್ತಿ ಏನೆಂಬುದನ್ನು ಇಡೀ ಜಗತ್ತಿಗೆ ತೋರಿಸಿಕೊಡುತ್ತೇನೆ. ನನ್ನ ತಪಶಕ್ತಿಯನ್ನೆಲ್ಲ ದಾರೆ ಎರೆದು ತ್ರಿಶಂಕು ಮಹಾರಾಜನಿಗೆ ಪ್ರತಿ ಸ್ವರ್ಗವನ್ನು ಸೃಷ್ಟಿಸುತ್ತೇನೆ. ಆ ನನ್ನ ಸ್ವರ್ಗದ ಮುಂದೆ ಈ ನಿನ್ನ ಸ್ವರ್ಗ ತೃಣಕ್ಕೆ ಸಮಾನವಾಗುವಂತೆ ಮಾಡುತ್ತೇನೆ ದೇವೇಂದ್ರ. ಮುನೀಂದ್ರ, ನೀವು ಒಂದಲ್ಲ ಹಲವು ಸ್ವರ್ಗಗಳನ್ನೇ ಸೃಷ್ಟಿಸಿ, ನನಗೆ ಅದರ ಚಿಂತೆ ಇಲ್ಲ. ನಿಯಮಗಳನ್ನೆಲ್ಲ ಮೀರಿ ತ್ರಿಶಂಕು ಸಶರೀರನಾಗಿ ಸ್ವರ್ಗ ಪ್ರವೇಶಿಸುವುದು ತಪ್ಪಿತಲ್ಲ. ಈ ಸ್ವರ್ಗದ ಪ್ರತಿಷ್ಠೆ ಉಳಿಯಿತಲ್ಲ, ಅಷ್ಟೇ ಸಾಕು. ಮುನೀಂದ್ರ, ನಾನು ಈಗ ಸ್ವರ್ಗಲೋಕವನ್ನು ಪ್ರವೇಶಿಸಬಹುದಲ್ಲವೇ? ನಿಮ್ಮ ಶಕ್ತಿಗೆ ಹೆದರಿ ಆ ದೇವೇಂದ್ರ ನಾನು ಸ್ವರ್ಗಲೋಕಕ್ಕೆ ಪ್ರವೇಶಿಸಲು ಅನುಮತಿ ಕೊಟ್ಟನೆ? ಇಲ್ಲ ಮಹಾರಾಜ, ದೇವಲೋಕದ ನಿಯಮಗಳು ಅದಕ್ಕೆ ಅವಕಾಶ ನೀಡುವುದಿಲ್ಲವಂತೆ. ನೀನು ಸಶರೀರನಾಗಿ ಸ್ವರ್ಗಲೋಕವನ್ನು ಪ್ರವೇಶಿಸಿದರೆ ಅದು ಸ್ವರ್ಗಲೋಕದ ಪಾವಿತ್ರತೆಯನ್ನು ಹಾಳು ಮಾಡುವಂತೆ. ಅದಕ್ಕಾಗಿ ಆ ಸ್ವರ್ಗಲೋಕದ ಸಹವಾಸವೇ ಬೇಡವೆಂದು ತೀರ್ಮಾನಿಸಿದ್ದೇನೆ. ಮುನೀಂದ್ರ, ಹಾಗಾದರೆ ನನ್ನ ಬಯಕೆ ಸಫಲವಾಗುವುದಿಲ್ಲವೇ? ನಿಮ್ಮ ತಪಸ್ಸಿನ ಶಕ್ತಿ ನಿರರ್ಥಕವೇ? ಈ ವಿಶ್ವಾಮಿತ್ರನ ತಪಶಕ್ತಿ ನಿರರ್ಥಕವಾದ ಕ್ಷಣ ಇಡೀ ಬ್ರಹ್ಮಾಂಡವೇ ಸಿಡಿದು ಚೂರಾಗುವುದಿಲ್ಲ. ಚಿಂತಿಸಬೇಡ. ನೀನು ನಿನ್ನ ಅಭಿಲಾಷೆಯಂತೆಯೇ ಈ ನಿನ್ನ ಮರ್ತ್ಯ ಶರೀರದೊಂದಿಗೆ ಸ್ವರ್ಗ ಭೋಗಗಳನ್ನು ಅನುಭವಿಸುತ್ತೀ. ಈ ವಿಶ್ವಾಮಿತ್ರ ಕೊಟ್ಟ ಮಾತನ್ನೆಂದೂ ತಪ್ಪುವುದಿಲ್ಲ. ನಿನಗೆ ಮೇಲಿನ ಸ್ವರ್ಗವೂ ಬೇಡ, ಕೆಳಗಿನ ಈ ಭೂಮಿಯೂ ಬೇಡ. ಇಲ್ಲೇ ಈ ಅಂತರಿಕ್ಷದಲ್ಲೇ ಪ್ರತಿ ಸ್ವರ್ಗವನ್ನು ಸೃಷ್ಟಿಸಿಕೊಡುತ್ತೇನೆ. ಮಹಾರಾಜ, ಈ ವಿಶ್ವಾಮಿತ್ರ ತನ್ನ ತಪಶಕ್ತಿಯಿಂದ ನಿರ್ಮಿಸಿದ ಪ್ರತಿ ಸ್ವರ್ಗ
ಮುಂದೆ ಇದು ತ್ರಿಶಂಕು ಸ್ವರ್ಗವೆಂದೇ ವಿಖ್ಯಾತವಾಗುತ್ತದೆ. ಈ ಸ್ವರ್ಗಕ್ಕೆ ನೀನೇ ದೊರೆ, ನೀನೇ ಇಂದ್ರ. ಮೇಲಿನ ಸ್ವರ್ಗಲೋಕದಲ್ಲಿ ಇರುವುದೆಲ್ಲವೂ ಎಲ್ಲಿಯೂ ಇದೆ. ಈ ಸ್ವರ್ಗ ಸುಖ ಭೋಗಗಳನ್ನು ನೀನು ಅನುಭವಿಸು, ಆನಂದಿಸು. ತ್ರಿಶಂಕು ಮಹಾರಾಜ, ಈ ವಿಶ್ವಾಮಿತ್ರ ತನ್ನ ತಪಶಕ್ತಿಯಿಂದ ನಿರ್ಮಿಸಿದ ಈ ಸ್ವರ್ಗಕ್ಕೆ ನೀನೇ ಅಧಿಪತಿ. ಸ್ವರ್ಗದ ಸುಖ ಭೋಗಗಳನ್ನು ಅನುಭವಿಸು, ಆನಂದಿಸು. ಕೃತಾರ್ಥನಾದ ಕೌಶಿಕ ಮುನೀಂದ್ರ, ಇನ್ನೇಕೆ ತಡ, ಸಿಂಹಾಸನವನ್ನು ಅಲಂಕರಿಸು. ಬ್ರಹ್ಮರ್ಷಿ ವಿಶ್ವಾಮಿತ್ರರ ಛಲವೆಂದರೆ ಛಲ. ಅವರು ಸ್ವರ್ಗದ ನಿಯಮಗಳಿಗೂ ಮನ್ನಣೆ ನೀಡಿದರು. ಅವರು ಕೊಟ್ಟ ಮಾತನ್ನು ಉಳಿಸಿಕೊಂಡರು. ತ್ರಿಶಂಕು ಮಹಾರಾಜರಿಗೆ ಪ್ರತಿ ಸ್ವರ್ಗವನ್ನೇ ನಿರ್ಮಿಸಿದ್ದು ಅದ್ಭುತವಲ್ಲವೇ? ಹೌದು ದೇವಿ, ಅದ್ಭುತವೇ. ಆದರೆ ಆ ಅದ್ಭುತ ಕಾರ್ಯವನ್ನು ಮಾಡಿದ ಅದೇ ವಿಶ್ವಾಮಿತ್ರ ಮುನಿಗಳು ತ್ರಿಶಂಕು ಮಹಾರಾಜರ ಪುತ್ರ ಹರಿಶ್ಚಂದ್ರರ ರಾಜಕೋಶಗಳನ್ನು ದಾನವಾಗಿ ಪಡೆದು ಬಿಟ್ಟರು. ದೇವಿ, ಮನ್ನಿಸಬೇಕು. ಮಹಾರಾಣಿ ಕೌಸಲ್ಯ ದೇವಿಯವರು ತಮ್ಮನ್ನು ಕೂಡಲೇ ಬರಲು ತಿಳಿಸಿದ್ದಾರೆ. ದೇವಿ, ರಾಜ ಹರಿಶ್ಚಂದ್ರರ ಕಥೆಯನ್ನು ನಾನು ಇನ್ನೊಮ್ಮೆ ತಿಳಿಸುತ್ತೇನೆ. ನೀನು ಹೋಗಿ ಮಾತೆಯವರನ್ನು ಕಾಣು. ಹಾಗೇ ಆಗಲಿ ಸ್ವಾಮಿ. ಅಮೃತ ಕುಡಿದು ಅಮರನೆಂಬ ಅಹಂಕಾರದಿಂದ ಮೆರೆಯುತ್ತಿರುವ ಸುರಾಧಮ, ಏಕೆ ನನ್ನನ್ನು ಕಂಡೊಡನೆ ರೆಕ್ಕೆ ಕತ್ತರಿಸಿದ ಹಕ್ಕಿಯಂತೆ ಹೋರಾಡಲು ಉತ್ಸಾಹವೇ ಇಲ್ಲದೆ ನಿಂತಿರುವೆಯಲ್ಲ? ಎಲೈ ನೀಚ, ದೇವತೆಗಳ ಎದುರು ರಾವಣ ಬರುವುದು ಒಂದೇ, ಸೂರ್ಯ ಚಂದ್ರ ಎದುರು ರಾಹು ಕೇತುಗಳು ಬರುವುದು ಒಂದೇ. ಗ್ರಹಣ ಹಿಡಿದ ಸೂರ್ಯನಂತೆ ಏಕೆ ನಿಂತಿರುವೆ? ನೆನಪಿಸಿಕೋ ನಿನ್ನ ಶಸ್ತ್ರಾಸ್ತ್ರಗಳನ್ನು, ಪ್ರಯೋಗಿಸು ಈ ರಾವಣನ ಮೇಲೆ. ಲಂಕಾಧೀಶ್ವರ ರಾವಣ, ಅಮರಲೋಕದ ಒಡೆಯ ದೇವೇಂದ್ರನೇ ನಿನಗೆ ಶರಣಾದ ಮೇಲೆ, ಸ್ವರ್ಗವನ್ನು ನಿನಗೆ ಒಪ್ಪಿಸಿ ಜೈಕಾರ ಹೇಳಿದ ಮೇಲೆ ನಾನು ನಿನ್ನೊಡನೆ ಯುದ್ಧ ಮಾಡುವುದರಲ್ಲಿ ಅರ್ಥವಿಲ್ಲ. ನಿನ್ನ ಬಲಾಪರಾಕ್ರಮಕ್ಕೆ ನಾನು ಸೋತೆನೆಂದು ಹೇಳಿ ನಿನಗೆ ಜೈಕಾರ ಹಾಕುತ್ತೇನೆ. ಕೂಡುದು ಓಡುದು. ಅಮೃತವನ್ನು ಕುಡಿದು ಮರಣವನ್ನು ಗೆದ್ದಿರುವ ನೀನು ನನ್ನೊಡನೆ ಯುದ್ಧ ಮಾಡಲು ಹೆದರುವ ನಿನ್ನಂತ ಹೇಡಿಯನ್ನು ನೋಡಿದರೆ ನನಗೆ ಅಸಹ್ಯವಾಗುತ್ತಿದೆ. ಎಲೈ ಸುರಾಧಮ, ಯೋಚಿಸು. ಯುದ್ಧವೇ ಮಾಡದೆ ಸೋಲೊಪ್ಪಿಕೊಳ್ಳುವ ನಿನ್ನಂಥವನಿಂದ ಇಡೀ ಸುರಲೋಕವೇ ಅಪಮಾನದಿಂದ ತಲೆ ತಗ್ಗಿಸುವಂತಾಗುತ್ತದೆ. ಏನು ಬಲವಿದ್ದಷ್ಟು ಯುದ್ಧ ಮಾಡಿ ನನ್ನಲ್ಲಿ ಸೋಲನ್ನು ಒಪ್ಪಿಕೊಳ್ಳುವಿಯಾ, ಅಥವಾ ನನ್ನನ್ನು ಕಂಡೊಡನೆ ಹೆದರಿ ಓಡಿದ ಅಂಜು ಬುರುಗ ಎಂಬ ಅಪಹಾಸ್ಯಕ್ಕೆ ಈಡಾಗಿ ಅವಮಾನಿತನಾಗುವೆಯಾ? ಹೇಳು. ಆಯಿತು, ನಿನ್ನ ಈ ಕಟು ಮಾತುಗಳನ್ನು ಕೇಳಿ ದುಃಖಿಸುವುದಕ್ಕಿಂತ ನಿನ್ನೊಡನೆ ಯುದ್ಧ ಮಾಡುವುದೇ ಲೇಸು. ಎದುರಿಸು ನನ್ನ ಅಸ್ತ್ರ ಪ್ರಯೋಗವನ್ನ.
ಸುರಾಧಮ, ನಿನ್ನ ಅಸ್ತ್ರಗಳೆಲ್ಲವೂ ನಾಶವಾದವು. ಪ್ರಯೋಗಿಸು. ಹೇಡಿ ಹೇಡಿ ಓಡಿ ಹೋದ ಸುರಾಧಮ. ದೀರ್ಘ ಸುಮಂಗಲಿ ಬಾ. ಮಾತೆ, ನನ್ನನ್ನು ಬರ ಹೇಳಿದ ಕಾರಣವೇನು? ಸೀತೆ, ಈ ಸುಮಂಗಲಿಗೆ ನಿನ್ನ ಕೈಯಿಂದಲೇ ದಾನ ಕೊಡಿಸಬೇಕು ಎನಿಸಿತು. ಅದಕ್ಕಾಗಿ ಕರೆಸಿಕೊಂಡೆ. ಈ ಆಭರಣಗಳನ್ನು ಮಾತೆಗೆ ಅರ್ಪಿಸಿ ಅವರ ಆಶೀರ್ವಾದವನ್ನು ಪಡೆದೆವು. ಅಖಂಡ ಸೌಭಾಗ್ಯವತಿಯಾಗಿ ಸತ್ಪುತ್ರರ ಮಾತೆಯಾಗು. ಮಹಾರಾಣಿಯವರೇ, ನಿಜವಾಗ್ಲೂ ಈ ನಿಮ್ಮ ಸೊಸೆ ನಿಮ್ಮ ಅರಮನೆಯ ಭಾಗ್ಯದೇವತೆ. ನನಗಿನ್ನು ಹೋಗಿ ಬರಲು ಅಪ್ಪಣೆ ಕೊಡಿ ತಾಯಿ. ಆಯಿತು ತಾಯಿ, ಹೋಗಿ ಬನ್ನಿ. ನಿಮ್ಮ ಆಶೀರ್ವಾದವು ಸದಾ ನಮ್ಮ ಮೇಲೆ ಹೀಗೇ ಇರಲಿ. ಮಾತೆ, ಈ ಸುಮಂಗಳಿಗೆ ನನ್ನಿಂದ ದಾನ ಕೊಡಿಸಿದ ಕಾರಣವೇನು? ಸೀತೆ, ಈ ಸೌಭಾಗ್ಯವತಿಯ ಹಾರೈಕೆಯಿಂದ ನಮ್ಮ ಸೌಭಾಗ್ಯವು ಸುರಕ್ಷಿತವಾಗಿರಬೇಕೆಂಬುದೇ ನನ್ನ ಆಸೆ. ಬಹಳ ವರ್ಷಗಳಿಂದ ಈ ರೂಢಿಯನ್ನು ನಾನು ಪಾಲಿಸಿಕೊಂಡು ಬಂದಿದ್ದೇನೆ. ಇನ್ನು ಮುಂದೆ ಇದನ್ನು ನೀನು ಮುಂದುವರಿಸಿಕೊಂಡು ಹೋಗಬೇಕೆಂಬುದೇ ನನ್ನ ಆಸೆ. ಸಜ್ಜನರ ಹರಿಕೆ ನಮ್ಮನ್ನು ಕಾಯುತ್ತಿದೆ ಎಂದು ನನಗೂ ಗೊತ್ತು. ಆದರೆ ಏನು ಸೀತೆ, ಸಂಕೋಚ ಪಡಬೇಡ, ಕೇಳು. ನೀವು ನಿತ್ಯ ಧರಿಸುತ್ತಿದ್ದ ಆಭರಣಗಳನ್ನೆಲ್ಲ ಆ ಸುಮಂಗಳಿಗೆ ಕೊಟ್ಟು ಬಿಟ್ಟರಲ್ಲ, ಏಕೆ ಮಾತೆ? ಅರಮನೆಯಲ್ಲಿ ಬೇರೆ ಆಭರಣಗಳು ಇರಲಿಲ್ಲವೇ? ಅವೇ ಬೇಕು ಎಂದು ಆಕೆ ಏನಾದರೂ ಆಸೆಯಿಂದ ಕೇಳಿದಳೆ? ಇಲ್ಲ ಸೀತೆ, ಈ ಸುಭಿಕ್ಷ ನಾಡಿನಲ್ಲಿ ಆಸೆಯಿಂದ ಬೇಡುವ ದೀನರು ಯಾರೂ ಇಲ್ಲ. ಹಾಗಾದರೆ ನಿಮ್ಮ ಒಡವೆಗಳನ್ನು ಏಕೆ ಕೊಟ್ಟಿರಿ? ನೀವು ನಿರಾಭರಣೆ ಆಗಿರುವುದನ್ನು ಕಂಡು ನನಗೇಕೋ ಧರಿಸಿ ಆನಂದ ಪಡಬೇಕು ಎಂಬ ಮನಸ್ಸೇ ಇಲ್ಲದಿದ್ದ ಮೇಲೆ ಆ ಆಭರಣಗಳು ಏಕೆ ಬೇಕು? ಏಕೆ ಮಾತೆ, ಏನಾಯಿತು?
ಇಂಥ ನಿರಾಸಕ್ತಿ ಏಕೆ?